ಹಾಯ್ ನನ್ನ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರೀ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ನೋಡಿ. ಶ್ರಾವಣಿ ಕೂಡ ರೇಷನ್ ಚೀಟಿ ಮಾಡಕ್ಕೆ ಬಂದಾರಿ, ಹೋಗಿ ಕಾಡಿಟ್ಟು ಬಂದು. ಹೌದ್ರಿ ಶ್ರಾವಣಿ? ಹಾಯ್. ಯಾರ್ಯಾರು ಇಟ್ಟು ಬಂದು ಕಾಡು ಪುಟ್ಟಕ್ಕ ನಮ್ಮಿಟ್ಟು ಬಂದ್ಯಾ ನೋಡಿ ಸ್ನೇಹಿತರೆ. ಇಲ್ಲೇ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ. ನಿನ್ನೆ ಮದುವೆಗೆ ಹೋಗಿದ್ನಲ್ಲ, ನೀನು ವಿಡಿಯೋ ಹಾಕೋದೇ ಆಗಲಿಲ್ಲ. ಲೈಫ್ ಸ್ಟೈಲ್ಗೆ ಟೈಲರಿಂಗ್ ಹಾಕಿದೆ, ಲೇಟ್ ಹಾಕಿ ವಿಡಿಯೋ ಹೊಡೆದೇ ಇಲ್ರಿ. ನಾ ಬಿಡೋದು ಬೇಯಿಸಿ ಟೈಮ್ ವಿಡಿಯೋ ಹಾಕ್ಬಾರ್ದು ನೋಡಿ ಸ್ನೇಹಿತರೆ. ಇಷ್ಟು ಬಾಂಡೆ ಅದಾವ್ರಿ, ಸ್ವಲ್ಪ ಬಾಂಡೆ ಅದಾವು. ನೀನು ಬಟ್ಟೆ ಹೋಗಿಲಿಲ್ಲ, ನೀರು ಬಂದಿದ್ದು ಅಷ್ಟು ನೀರು ತುಂಬಿಟ್ಟಿನಿ. ಇವತ್ತು ಇಷ್ಟು ಬಟ್ಟೆ ಹೋಗೋದು ಹಾಕಬೇಕು ಸ್ನೇಹಿತರೆ. ಬರೀ ಇವತ್ತಿನ ವಾತಾವರಣ ಹಿಂಗೆ ಐತಿ. ಚೀಟಿ ಮಾಡಕ್ಕೆ ಬಂದಿಲ್ಲ. ಚೀಟಿ ಮಾಡಕ್ಕೆ ಬಂದ್ರಂದ್ರೆ ಸಿಕ್ಕಾಪಟ್ಟೆ ಗದ್ದಲಾಗುತ್ತೆ. ಕರೆಂಟ್ ಒಂದು ಹೋಗ್ಯಾವ್ರಿ. ಇವ್ರು 8 ಗಂಟೆಗೆ ಸ್ಕೂಲ್ಗೆ ಹೋಗ್ತಾರಲ್ಲ, ಅಡುಗೆ ಪ್ರಿಪೇರ್ ಮಾಡ್ಬೇಕು ನೋಡಿ. ಅಡುಗೆ ಮಾಡಿ ಸಿಗ್ತೀನಿ ರೀ. ನಾ ಶಾವ್ಕುಮಾರ್ ಮಲ್ಕೊಂಡನ. ಯಾವ್ಯಾವ ಕೆಲಸ ಏನೇನು ಇರುತ್ತೆ ಎಲ್ಲ ಮಾಡ್ಕೊಂಬಿಟ್ರಲ್ಲ ಜೀವ ಸಮಾಧಾನ ನೋಡಿ ಸ್ನೇಹಿತರೆ. ನೀನು ಬಟ್ಟೆ ಹೋಗ್ಲಾರ್ಗೆ ಹಂಗೆ ಬಟ್ಟೆ ಬಾಕಿ ಕುಂತಾವು. ಲೇಬರ್ ಕಾರ್ಡ್ ಸ್ನೇಹಿತರೆ, ಲೇಬರ್ ಕಾರ್ಡ್ ತಡಕ್ಕೆ ಹೋಗ್ಬೇಕು, ಮಾಡಬೇಕು, ನೋಡಬೇಕು. ಅದನ್ನು ಕೊರೋನಾ ಟೈಮ್ದಾಗ ಮಾಡಿಸಿದ್ದೀನಿ ರೀ ಲೇಬರ್ ಕಾರ್ಡ್ ಅಂತೇಳಿ. ಇವಾಗ ಬಂದೈತೆ ಅಂತ್ರಿ. ಈ ಮತ್ತು 2021, 22 ಮಾಡ್ಸೀನಿ ರೀ. 4-5 ವರ್ಷ ಆಯ್ತು. ಇವಾಗ ಬಂತಂತ ನೋಡಿ ಲೇಬರ್ ಕಾರ್ಡು. ಅದನ್ನ ಹೋಗಿ ಇಸ್ಕೊಂಬರ್ಬೇಕು. ಅವ್ರು ಫೋನ್ ಹಚ್ಚಿದ್ರು ಮೊನ್ನೆ, ನಾ ಹೋಗೇ ಇಲ್ಲ. ನಿನ್ನಕ್ಕ ಮದುವೆಗೆ ಹೋದೆ, ಮೊನ್ನೆ ಎಲ್ಲಿ ಬಿಸಿಲಾಗ ಎಲ್ಲಿ ಬಿಡ ಅಂತಂದು ಇವತ್ತು ಆ ಕಡೆ ಹೋಗ್ಬೇಕಂತ ಮಾಡೀನಿ ರೀ. ಊಟ ಕೆಲಸ ಮುಗಿಸ್ಕೋತೀನಿ. ಹೋಗೋಣ್ರಿ. ಬರ್ರಿ ಕೆಲಸ ಮುಗಿಸೋದು ಮಸ್ತ್ ಐತಿ. ನಮಗೆ ರೊಟ್ಟಿ ಅಂದ್ರೆ ಮಸ್ತ್ ಇಷ್ಟ ನೋಡಿ ಸ್ನೇಹಿತರೆ. ಶಾವ್ಕುಮಾರ್ ಒಂದು ಅಡ್ಡಾಡಿ ಬರಾಕತ್ತ ಇದು ಮಾಡಿದೆ. ಇವಾಗ ನೋಡಿ, ದಿನ ಒಂದು ಹೊತ್ತು ಊಟ ಸಿಹಿ ಊಟ ಉಣ್ರಿ, 2ನೇ ಹೊತ್ತು ಊಟಕ್ಕೆ ಹೋಗೋದಿಲ್ಲ ಸಿಹಿ ಊಟ. ಅದೇ ರೊಟ್ಟಿ ಕೊಡ್ರಿ, ಡೈಲಿ 3 ಹೊತ್ತಾದರೂ ರೊಟ್ಟಿ ಊಟ ಮಾಡ್ತೀವಿ. ಹೆಂಗೆ ನೋಡಿ, ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ರಿ ರೊಟ್ಟಿ. ಒಂದೊಂದು ಕಡೆ ಮುದ್ದೆ ಸ್ಪೆಷಲ್ ಇರುತ್ತೆ, ಒಂದೊಂದು ಕಡೆ ರೊಟ್ಟಿ ಸ್ಪೆಷಲ್ ಇರುತ್ತೆ, ಒಂದೊಂದು ಕಡೆ ಚಪಾತಿ ಬರೀ ಅನ್ನ, ಒಂದೊಂದು ಸೈಡ್ ಒಂದೊಂದು ಥರ ಇರುತ್ತೆ ನೋಡಿ. ನಮ್ಮ ಕಡೆ ರೊಟ್ಟಿ, ಪಲ್ಯ, ಮೊಸರು, ಖಾರ ಹಿಂಡಿ, ಚಟ್ನಿ ಅಂತಿರಲ್ಲ ಅದು, ಇವೆಲ್ಲ ಸ್ಪೆಷಲ್ ನೋಡಿ. ಮತ್ತು ಪುಂಡೆ ಪಲ್ಯ, ಮತ್ತು ಕಿರ್ಸಾಲಿ, ಇವೆಲ್ಲ ಮಸ್ತ್ ಸ್ನೇಹಿತರೆ. ಅವಾಗಿ ಮಂದಿ ಎಲ್ಲ ಬರೀ ದಪ್ಪನ ರೊಟ್ಟಿ, ಉಂಚಿ ಹಿಂಡಿ, ತುಪ್ಪ, ಇಲ್ಲಿಕಂದ್ರೆ ಮೊಸರು ಇಂಥವೆಲ್ಲ ಉಂಡಾರ. ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ರೀ. ಉಂಚಿ ಹಿಂಡಿ ಒಂಥರ ಕಮ್ಮ. ಈಗಿನ ನಾವು ಉಂಡೀವ್ರಿ, ಯಾರು ಉಂಚಿ ಹಿಂಡಿ ಹಾಕ್ಕೊಂಡು ಮುಟ್ಗಿ ಮಾಡ್ಕೊಂಡು ತಿಂದೀವಿ. ಇವಾಗಿನ ಮಕ್ಕಳೆಲ್ಲ ಉಂಚಿ ಹಿಂಡಿ ಅಂದ್ರೇ ಮುಟ್ಟಲ್ಲ. ಉಂಚಿ ಹಿಂಡಿ ತಿನ್ನಲ್ಲ, ಉಪ್ಪಿನಕಾಯಿ ತಿನ್ನಲ್ಲ. ನಾನು ಉಪ್ಪಿನಕಾಯಿ ಅಷ್ಟೊಂದು ತಿನ್ನಲ್ಲ, ಏನೋ ಗೊತ್ತಿಲ್ಲ. ಉಂಚಿ ಹಿಂಡಿ ಆದ್ರೆ ತಿಂತೀವಿ. ಶ್ರಾವಣ್ಕುಮಾರ್ ಹಾಡ ಆಡ್ತಾನಂತ ಕೇಳ್ಕೊರಿ, ಹೆಂಗೆ ಆಡ್ತಾನೆ ಏನು ಆಡ್ತಾನೆ. ಒಂದೇ ಒಂದು ಹಾಡ ಆಡ್ತೀನಿ ಮಮ್ಮಿ, ಸಾಲಿಗೆ ಓದ್ತೀನಿ ಅನ್ನಕತ್ತ ಸ್ನೇಹಿತರೆ. ಆಡ್ತಾನೆ ನೋಡಿ, ಹಾಡ ಆಡಿ ನಾ ಸಾಲಿಗೆ ಓದ್ತೀನಿ ಮಮ್ಮಿ, ಒಂದು ಆಡ್ತೀನಿ ಅದು ಮತ್ತೆ ಕೇಳಕತ್ತಾನ. ಅದಕ್ಕೆ ಹಾಡ್ತಾನೆ ರೀ. ಜಾನಿ ಜಾನಿ ಎಸ್ ಪಾಪ ಅಂತ ಆಡ್ತಾನೆ ನೋಡಿ. ಸಾಲಿಗೆ ಹೊಂಟಾನಲ್ರಿ, ಸಾಲಿಯಾಗ ಹೇಳ್ಕೊಡು ಸಾಂಗ್ ರೀ ಇದು. ಶ್ರಾವಣಿ ಚಿನ್ನಿ ಚಿನ್ನಿ ಹೆಂಗಾತು ಹೊಂಟ? ಹೋರಿ ಬಸ್ ವ್ಯಾನ್ ಬರ್ತವ್ರಿ. ಬಾಯ್ ಹುಷಾರು ನೋಡು ಶ್ರಾವಣಿ ತಮ್ಮ, ಹುಷಾರು ನೋಡು. ಬರ್ರಿ, ನಾನು ಇದಿಷ್ಟು ರೊಟ್ಟಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ. ನೋಡ್ರಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ನಾನು ಕೂಡ ಇದಿಟ್ಟು ಒರೆಸ್ಕೊಂಡೆ. ರೊಟ್ಟಿ ಮಾಡಿದ್ದು ಕಾಯಂ ಅಷ್ಟೇ ಒರೆಸ್ಕೊತೀನಿ ರೀ. ರೊಟ್ಟಿ ಏಟ್ ಮಾಡಿರ್ತೀರ ಅದಷ್ಟನ್ನೆಲ್ಲ ಒರೆಸ್ಕೊತೀನಿ. ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ 9:30 ಆಗೈತೆ ಟೈಮು. ಹಿಂದೆ ಬಟ್ಟೆ ಬಾಂಡೆ ಮಾಡೋರಾಗ 10:30 ಹಿಂಗೆ ಆಗುತ್ತಾ. ಮುದ್ದೆ ಬಳಕ್ಕೆ ಹೋಗ್ಬೇಕಂತೀನಿ ರೀ. ಏನು ಮಾಡಬೇಕು ಏನು ಬಿಡ್ಬೇಕು ನೋಡಿ. ಈ ಬಿಸಿಲಿಗೆ ಅಂಜಿ ಹೊರ್ಯಾಕೆ ಹೋಗಲ್ಲ, ಒಂದು ಕೆಲಸ ಆಗಲ್ಲಾಗ್ಯಾವ್ರಿ. ಬಿಸಿಲಿರ್ಲಿಕ್ಕಾದ್ರೆ ಯಾವ್ದಾರ ಮಾಡ್ಕೋಬೋದು. ಎಲ್ಲ ನೋಡಿ ಬಿಸಿಲಿಗೆ ಅದರ ಬಸ್ಸಿಗೆ ಹೋಗಿ ಬರೋಕೆ ಭಾಳ ತ್ರಾಸ ಆಗತ್ತೆ ರೀ. ಕೈಯನ್ ಗಾಡಿಯಾರು ಬರಗನ್ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಕೆ ಬರ್ತಾ. ಎಲ್ಲ ಅನುಕೂಲ ಇರಬೇಕಲ್ರಿ, ಅನುಕೂಲ ತಕ್ಕಂಗೆ ಹೋಗ್ಬೇಕು. ಇದ್ದಿದ್ರಾಗ ಜೀವನ ಖುಷಿ ಪಡ್ಬೇಕು ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಲ್ಲ, ಇದು ಮನೆ ಸ್ವಂತ ನಿಮ್ಮದು ಬಾಡಿಗೆ ಮನೇನ ಅಂತೇಳಿ. ಬಾಡಿಗೆನೂ ಅಲ್ಲ, ಸ್ವಂತ ಮನೇನೂ ಅಲ್ಲ ನೋಡಿ. ಇದು ಹೇಳ್ಬೇಕು ಆ್ಯಕ್ಚುಲಿ ನನ್ನ ಹೆಸರಲ್ಲೇ ಮಾತ್ರ ಏನೂ ಇಲ್ಲ ಸ್ನೇಹಿತರೆ. ನನ್ನ ಹೆಸರಲ್ಲೇ ಇರುವಂಥ 2 ಆಸ್ತಿ ಅಂದ್ರೆ ಅದು ನನ್ನ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅವೇ ನನ್ನ ಆಸ್ತಿ ನೋಡಿ. ಅವೇ ನನ್ನ ಆಸ್ತಿ ಅಂತ ಬೆಳ್ಸಾಕತ್ತೀನಿ ರೀ. ಯಾವ ಆಸ್ತಿನೂ ಬೇಡ,
ಜನ್ಮಕ್ಕೆ ಇದ್ದಿದ್ರಾಗ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಐತಿ, ಅವನೊಂದು ದೊಡ್ಡ ಆಸ್ತಿ ಅಂತೇಳಿ ಅವ್ಕರು ಬೆಳೆಸುವತ್ತ ಅವ್ಕರು ಸಾಲೆ ಆಯ್ತು ಅವ್ಕರು ಸಮುದ ಆಯ್ತು ಅಂತ ನನ್ನ ಜೀವನ ನಡ್ಸಾಕತ್ತೀನಿ ರೀ. ನಮ್ಮ ಸ್ವಂತ ಮನೆ ನನ್ನ ಪ್ರಕಾರ ನಾನು ತಿಳಿದ್ದೇನೆಂದ್ರೆ ನಮ್ದು ಇರೋ ತನಕ ಚಂದ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು ರೀ. ನಮ್ಮ ಸ್ವಂತ ಮನೆ ಅಂತ ಜಂತಿಲ್ಲರ ಮನೆ ಇರ್ತಲ್ಲ, ಅದೇ ಸ್ವಂತ ಮನೆ ನೋಡಿ. ಶಾಶ್ವತ ಆಗಿ ಆ ಮನೆಯಲ್ಲಿರೋದು ನಾವು ಸ್ವಂತ ಮನೆ ಅಂತ ಹೇಳ್ಬೋದು. ಇವಾಗಿದು 3 ದಿನ ಬದುಕು ಸ್ನೇಹಿತರೆ, 3 ದಿನ ಇರ್ತೀವಿ, 4ನೇ ದಿನಕ್ಕೆ ಹೋಗಲೇಬೇಕು ರೀ. ಹೋಗೋ ಟಿಕೆಟ್ ರೀ ಬಂತಂದ್ರೆ ಹೋಗಲೇಬೇಕಾಗತ್ತೆ. ಯಾರೂ ಶಾಶ್ವತ ಅಲ್ಲ. ಇರೋ ತನಕ ಇರಾಕೆ ಒಂದು ನೆರಳು ಐತೆ, ಮತ್ತು ಉಣ್ಣೋಕೆ ಒಂದು ತುತ್ತು ಅನ್ನ, ಇರಾಕೆ ನೆರಳು, ಉಟ್ಕೊಳಕ್ಕೆ ಒಂದು 2 ಬಟ್ಟೆ ಇದ್ರೆ ಸಾಕ್ರಿ. ಏನು ವಿಚಾರ ಮಾಡಬಾರ್ದು ರೀ. ಅವ್ರು ಸಾವ್ಕಾರ ಅದಾರ, ಇವ್ರು ಸಾವ್ಕಾರ ಅದಾರ, ಅವ್ರದ್ದು ಅಷ್ಟೈತಿ ಇವ್ರದ್ದು ಇಷ್ಟೈತಿ, ಯಾವುದೇ ಬೇಡ. ಯಾಕೆ ಗಳಿಸಿದ ಮಗ ಮಾತ್ರ ತೊಗೊಂಡು ಹೋಗಲ್ರಿ. ಎಷ್ಟು ಗಳಿಸಿರ್ತಾರೆ ಅವ್ರೇನು ಸತ್ತ ಮೇಲೆ ತೊಗೊಂಡೋಗ್ತಾರ? ಇಲ್ಲ. ಸಾಲಿದ ಮಗ ಏನು ತೊಗೊಂತಾನ? ಇಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ರೀ. ಜೀವನ ಈ ಭೂಮಿ ಮ್ಯಾಗ ಬಿಟ್ಟು ಹೋಗ್ಬೇಕಾಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇರೋ ತನಕ ನೆಮ್ಮದಿಯಾಗಿರಿ. ಇದ್ದಿದ್ರಾಗ ನೆಮ್ಮದಿ ಕಾಣ್ಕೋರಿ. ನೆಮ್ಮದಿನೇ ಮುಖ್ಯ ಸ್ನೇಹಿತರೆ ಮನುಷ್ಯಾಗ. ಆಸ್ತಿ ಪಾಸ್ತಿ ಎಲ್ಲ ಮುಖ್ಯ ಆಗಲ್ಲ. ಬರೀ ನಾನು ಕೂಡ ಬಟ್ಟೆ ಒಗಿಬೇಕು, ಬಾಂಡೆ ತೆಗಿಬೇಕು. ಇಷ್ಟು ಬಾಂಡೆ ಅದು ನೆಳ್ಳೈತ್ರಿ. ಇವಾಗ ಪಟ ಪಟ ಮಾಡ್ಕೊಂಬಿಡ್ತೀನಿ. ಇನ್ನೂ ಬಟ್ಟೆ ಇಲ್ಲ, ಹಂಗೆ ಇಟ್ಟೀನಿ. ಸ್ವಂತ ಮನೆ ಬಾಡಿಗೆ ಮನೆ ಅಂತ ಕೇಳಾಕತ್ತಿದ್ರಲ್ಲ, ನಿಮಗೆ ಗೊತ್ತಾಯ್ತಲ್ಲ. ನನ್ನ ಮನೆ ಸ್ವಂತನೂ ಅಲ್ಲ, ಬಾಡಿಗೆನೂ ಅಲ್ಲ. ಆದ್ರೆ ನಾನು ಇವಾಗ ಬಾಡಿಗೆನೂ ಕಟ್ಟಲ್ಲ, ಇರಾಕೆ ಒಂದು ನೆಳ್ಳೈತೆ. ಸ್ವಂತ ಅಂದ್ರೆ ನಂದ ಮನೆ ಅಂತ ನಾನು ಹೇಳೋಕ್ಕೂ ಆಗಲ್ಲ, ಯಾಕಂದ್ರೆ ನನ್ನ ಹೆಸರಲ್ಲೇ ಮನೆಯೇ ಇಲ್ಲ. ಹೆಂಗೆ ಹೇಳ್ತೀನಿ ನಂದ ಮನೆ ಅಂಥೇಳಿ. ಒಟ್ಟು ಮುಂದಿನ ದಿನದಾಗ ಏನಾಗುತ್ತೋ ಗೊತ್ತಿಲ್ಲ. ಈಗ ಮಾತ್ರ ಈಗಿನ ಈ ಪರಿಸ್ಥಿತಿ ಹಿಂಗೈತಿ ಇಟ್ಟೇನಿ. ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಕ್ಲಿಯರ್ನಾಗ ಏನು ಏನು ನಮ್ಮ ಮನೆ ನನ್ನ ಹೆಸರಲ್ಲಿ ಆತಂದ್ರೆ ಆಗೈತಿ ನಮ್ಮ ಮನೆ ಹೆಸರಲ್ಲಿ ಅಂತ ನಾನು ಹೇಳ್ಕೊತೀನಿ. ಇವಾಗ ಇರೋದಕ್ಕೊಂದು ನೆಳ್ಳೈತಲ್ಲ ಸಾಕು. ಎಷ್ಟೋ ಜನಗಳಿಗೆ ಅಲ್ಲಿ ಇಲ್ಲೇ ವಾಸ ಮಾಡ್ತಿರ್ತಾರೆ, ಗುಡಿಸ್ನ್ಯಾಗ ಮತ್ತು ಎಲ್ಲಾರ ದೇವಸ್ಥಾನದಾಗ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ತಮ್ಮ ಬದುಕು ಜೀವನ ಸಾಗಿಸ್ತಿರ್ತಾರೆ. ನಮಗೇನು ಆ ಥರ ಇಲ್ಲ. ದೇವರು ಒಂದು ಹೆಚ್ಚಲು ಹೊಡ್ಬೇಕಂದ್ರೆ ನಮ್ಗಿಂತ ಮೇಲಿದ್ದವ್ರು ನೋಡಿ ನಾವು ವಿಚಾರ ಮಾಡಬಾರ್ದು. ನಮ್ಗಿಂತ ಕೆಳಗಿರ್ತಾರೆ ನೋಡಿ, ಅವ್ರು ನೋಡಿ ನಾವು ಜೀವನ ಮಾಡಬೇಕು. ಮೇಲಿದ್ದವ್ರು ನೋಡಿ ಜೀವನ ಮಾಡೋಕ್ಕೆ ಹೋದ್ರೆ ಅವರು ಶ್ರೀಮಂತರು ಇರ್ತಾರೆ, ಆಸೀಸ್ ಮನೆ ಇರ್ತಾವೆ, ಪ್ರತಿಯೊಂದು ಅವ್ರು ಎಲ್ಲ ಅನುಕೂಲ ಇರುತ್ತೆ. ಅವ್ರು ನೋಡಿ ಜೀವನ ಮಾಡೋಕ್ಕೆ ಹೋದ್ರೆ ಅವ್ರಂಗೆ ನಾವು ಮಾಡೋಕ್ಕೆ ಹೋದ್ರೆ ನಡೆಯಲ್ಲ. ನಮ್ಮ ಆಸೆಗೆ ಎಷ್ಟಿರುತ್ತೆ ಅಷ್ಟೇ ಕಾಲು ಚಾಚಬೇಕು ರೀ. ಹೆಚ್ಚಿಗೆ ನಾವು ಕಾಲು ಚಾಚಕ್ಕೆ ಹೋದ್ರೆ ಅದು ನಡೆಯಲ್ಲ ಸ್ನೇಹಿತರೆ. ಇಷ್ಟೈತೆ ನೋಡಿ. ಸ್ವಂತ ಮನೆಯಲ್ಲ ಬಾಡಿಗೆ ಮನೆಯಲ್ಲ. ನಿಮ್ಮ ಕಮೆಂಟಿಗೆ ಕ್ಲಿಯರಾಗಿ ಉತ್ತರ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮುಂದೆ ಬರೋ ದಿನಗಳಲ್ಲಿ ನಮ್ಮ ಹೆಸರಲ್ಲೇ ಆತಂದ್ರೆ ನಾನು ಸ್ವಂತ ಮನೆ ಅಂತೀನಿ. ನನ್ನ ಪ್ರಕಾರ ಇದು ನನ್ನ ಹೆಸರಲ್ಲೇ ಆದರೂ, ನಮ್ಮ ಮಕ್ಕಳ ಹೆಸರಲ್ಲೇ ಆದ್ರೂ ನಮ್ಮ ಸ್ವಂತ ಮನೆ ಇಲ್ಲೈತಂತ ಜಂತಿಲ್ಲದ ಮನೆ ನೋಡಿ, ಅದೇ ಸ್ವಂತ ಮನೆ. ನೀವು ಇವತ್ತಿನ ಬಟ್ಟೆಗಳೆಲ್ಲ ಒಗೆದು ಹಾಕಿದೆ. ಒಂದ್ರ ಮ್ಯಾಗ ಒಂದು ಒಣಾಕಿನಿ. ಬಿಸಿಲು ಐತೆ ನೋಡಿ ಸ್ನೇಹಿತರೆ, ಒಣಗ್ತಾವು. ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಟೈಮ್ 12:30 ಆಗಿ ಬಂದೈತೆ ನೋಡಿ. ಬರೀ ಎಲ್ಲ ಕೆಲಸ ಆಗೈತಿ. ನಾನು ಹೊಲದ್ರೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಎಡಿಟಿಂಗ್ ಇದ್ದು ಅಲ್ರಿ, ನಿನ್ನೆ ವಿಡಿಯೋ ಹಾಕಿಲ್ಲ, ಎಡಿಟಿಂಗ್ ಮಾಡ್ಕೋತ ಕುಂತೆ. ಮದುವೆ ವಿಡಿಯೋ ವಾಯ್ಸ್ ಓವರ್ ಕೊಡೋದು ಕೆಲಸ ಆಗುತ್ತೆ ಸ್ನೇಹಿತರೆ. ಕೆಲಸ ಎಲ್ಲರೇ ಖಾಲಿ ಕುಂದ್ರಕ್ಕಾಗಲ್ಲ, ಎಲ್ಲನೂ ಮಾಡ್ಕೋಬೇಕಲ್ಲ. ಇನ್ನು 2 ಗಂಟೆಗೆ ಮತ್ತು ಶ್ರಾವಣಿ ಶಿವಕುಮಾರ್ ಬಂದುಬಿಡ್ತಾರೆ. ನನ್ನ ಕೆಲಸ ಆಗಿರಲಿಲ್ಲ, ಒಂದು ಬ್ಲೌಸ್ ಸ್ಟಿಚ್ ಆಗಿರಲ್ಲ. 5 ಬ್ಲೌಸ್ ಕಟ್ ಮಾಡಿಟ್ಟೀನಿ ರೀ. ಕಟಿಂಗ್ ಮಾಡುವೇನಿಲ್ಲ, ಸ್ಟಿಚಿಂಗ್ ಮಾಡೋದು ಹಳೆ ತುಂಬ್ಯಾವು. ಟೈಮ್ 12:20 ಆಗೈತಿ. ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ಬೇಕು. 12:30ಗೆ ಟೈಲರಿಂಗ್ ವಿಡಿಯೋ ಹಾಕಬೇಕು. ನಿನ್ನೆ ಟೈಲರಿಂಗ್ ವಿಡಿಯೋ ಟೈಮಿಂಗ್ ಚೇಂಜ್ ಆಗ್ಸಲ್ಲ, ಓಡೇ ಇಲ್ಲ ಸ್ನೇಹಿತರೆ. ಆದರೆ ಇನ್ನೊಬ್ರು ಅಮ್ಮ ಕಮೆಂಟ್ ಹಾಕಿದ್ರು, ರೇಣುಕಾ ಅಂತ. ಅವ್ರು ಏನಂತ ಹಾಕಿದ್ರು, ಒಂದೊಂದು ಕಮೆಂಟೂ ಒಂದೊಂದು ಇಂಪಾರ್ಟೆಂಟ್ ಆಯ್ತು ನೋಡಿ. ನಮಗೆ ಭಾಳ ಖುಷಿ ಕೊಡ್ತಾವು. ರೇಣುಕಾ ಅಂತ ಅಮ್ಮ ಅಂತಲೇ ಕರೆಯೋದು, ಮಗಳೇ ಅಂದಾಗ ನಾವು ಅಮ್ಮ ಅಂತಲೇ ಕರೆಯೋದು ಸ್ನೇಹಿತರೆ. ಧೈರ್ಯದಿಂದ ಮಕ್ಕಳನ್ನು ಬೆಳೆಸು ಮಗಳೇ, ದೇವರು ಕಾಪಾಡುತ್ತಾನೆ ಅಂತ ಕಾಮೆಂಟ್ ಮಾಡಲ್ಲ. ತುಂಬ ಖುಷಿ ಆಯಿತು. ನಾನೇನು ರಿಪ್ಲೈ ಮಾಡೀನಂದ್ರೆ, ನಿಮ್ಮ ಆಶೀರ್ವಾದ ಬೇಕು ಅಮ್ಮ ಅಂತ ರಿಪ್ಲೈ ಮಾಡೀನಿ. ಓಕೆ ಅಮ್ಮ, ಧೈರ್ಯದಿಂದ ಮಕ್ಕಳನ್ನು ಬೆಳೆಸುತ್ತೇನೆ. ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇದು ವಿಜ್ಜೋಕ ಹಾಕಿ ಕಮೆಂಟು, ನೀನು ತುಂಬ ಸ್ಟ್ರಾಂಗು ಸಾವಿತ್ರಿ, ತುಂಬ ಧೈರ್ಯವಂತೆ. ಯಾವಾಗಲೂ ಆ ದೇವರು ನಿನ್ನ ಹಿಂದೆ ಇರಲಿ ಎಂದು ನಾನು ಆ ದೇವರಲ್ಲಿ ಕೇಳುತ್ತೇನೆ. ಮಕ್ಕಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆಂದಾಗೆ ಇಟ್ಟಿರಲಿ. ನೀವು ಮೂರು ಜನ ಚೆಂದಾಗಿರಿ. ನೋಡಿ ಸ್ನೇಹಿತರೆ, ಯಾರು ನಮ್ಮ ಮನೆಯವರೇ ಯಾರೂ ಆಗಲ್ಲ ಪಾಪ. ಅವರೆಲ್ಲೋ ನಾವೆಲ್ಲೋ. ಇವರು ವೈಟಿನಿಂದ ಪರಿಚಯ, ಅವರು ಯೂಟ್ಯೂಬ್ ಮಾಡ್ತಾರೆ. ಓಕೆ, ಆ ಅಮ್ಮ ಹಾಕಿದ್ದು ನೋಡಿ. ಹೌದು ಸಾವಿತ್ರಿ ಅಕ್ಕ, ಎಲ್ಲರ
ಜೀವನದಲ್ಲಿ ಒಂದೊಂದು ಇವು ಕಮೆಂಟ್ಗಳು ಓದಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಕ್ಕ ಅಂತ ಕಮೆಂಟ್ ಮಾಡೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೊಂದು ಕಮೆಂಟು ಒಂದೊಂದು ಸಲ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಅಷ್ಟು ಖುಷಿ ಆಗುತ್ತೆ ನೋಡಿ. ನೀವು ಕೂಡ ನನಗೆ ಒಳ್ಳೆಯ ಕಮೆಂಟ್ ನಿಮಗೇನು ಅನಿಸುತ್ತೆ, ಒಳ್ಳೆ ಕಮೆಂಟು ಬ್ಯಾಡ್ ಕಮೆಂಟು ಅಂತ ಇಲ್ಲ, ಇನ್ನೂ ತನಕೂ ಬ್ಯಾಡ್ ಕಮೆಂಟ್ ಅಂತ ಒಂದು ಬಂದಿಲ್ಲ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಎಲ್ಲ ತಗೋ ಕೇಳ್ಕೊತೀನಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಿ, ಕಮೆಂಟ್ ಹಾಕಲ್ಲ, ಲೈಕ್ ಕೊಡಲ್ಲ, ಅದು ಒಂದೇ ಬೇಜಾರಾಗಿಬಿಡುತ್ತಾ. ಕಷ್ಟ ಪಡ್ಬೇಕ್ರಿ ಜೀವನದಾಗ, ಕಷ್ಟ ಅಂತಿದ್ರೇ ಇನ್ನು ಸುಖನೂ ಇರುತ್ತೆ. ಕಷ್ಟ ಸುಖ ಎರಡೂ ಸಮನಾಗಿ ಇರ್ತಾವೆ. ಆದ್ರೆ ಬರೀ ಸುಖ ಬೇಡಿದ್ರೆ ನಡೆಯಲ್ಲ ಸ್ನೇಹಿತರೆ, ಕಷ್ಟ ಸುಖ ಎರಡೂ ಸಮನಾಗಿದ್ರೇ ಹೆಂಗೆ ಎರಡು ಕೈ ಕೂಡಿದ್ರೆ ಚಪ್ಪಾಳೆ ಹೆಂಗಾಗುತ್ತೆ. ಜೀವನ ಪೂರ್ತಿಗೊಳ್ಬೇಕಂದ್ರೆ ಕಷ್ಟ ಸುಖ ಎರಡೂ ಇರಬೇಕು, ಹಂಗಂದು ಜೀವನ ಪೂರ್ತಿಗೊಳ್ತೈತಿ. ಎಷ್ಟೋ ಮಂದಿ ಕಷ್ಟಗಳು ಬಂದಾಗ ಭಾಳ ದುಃಖ ಪಡ್ತೀರಿ. ಆ ಟೈಮಿಗೆ ಏನು ನಿಮ್ಮ ಕಷ್ಟಗಳಿಗೆ ಅಂಜಿ ಎದುರಬಾರ್ದ್ರಿ. ಬರಲಿ ಕಷ್ಟ ಮನುಷ್ಯರಿಗೆ ಬರಲ್ಲ, ಮರಕ್ಕೆ ಬರಲ್ಲ ಅಂತ ಪ್ರತಿಯೊಂದು ಅವ ಹೇಳ್ತಿರ್ತಾವೆ. ಮನುಷ್ಯರಿಗೆ ಕಾಡ್ತಾವೆ, ಮರಕ್ಕೆ ಹೆಂಗೆ ಕಾಡ್ತಾವೇನ್ರಿ? ಮನುಷ್ಯಗೆ ಕಷ್ಟಗಳು ಬರೋದು, ಮನುಷ್ಯಗೆ ಕಾಡೋದು. ಈ ಮನುಷ್ಯರು ಬರ್ಲಕ್ಕೆ ಮರಕ್ಕೆ ಬರ್ತಾವಂತ ಇರೋರು ಹಿಂದಕ್ಕೆ ಶಾಸ್ತ್ರ ಹೇಳ್ತಿದ್ರು. ಆ ಥರ ಐತೆ ನೋಡಿ. ನೀವು ಕೂಡ ಯಾವ ಕಷ್ಟ ಬಂದ್ರೂ ಕೂಲಾಗಿ ಹ್ಯಾಂಡಲ್ ಮಾಡಿ ಸ್ನೇಹಿತರೆ. ಬರೀ ನಾನು ಕೂಡ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈ ಬ್ಲೌಸು ಸ್ಟಿಚ್ ಮಾಡ್ಬೇಕಂದ್ರೆ ಕರೆಂಟ್ ಇನ್ನೂ ಬರ್ಲಾಗ್ಯಾವ. ಟೈಮು 1:30 ಆಯಿತು, ಕರೆಂಟೇ ಬರ್ಲಾಗ್ಯಾವ. ನೋಡಿದ್ರಾತಂತ ನಿಂತು ನೋಡಿ. 2 ಗಂಟೆಗೆ ಶ್ರಾವಣಿ ಶ್ಯಾಮ್ಕುಮಾರ್ ಬರ್ತಾರೆ ನೋಡಿ. ಹೀಗೆ ಏನೋ ಎಷ್ಟು ಬೇಗ ಕೆಲಸ ಮಾಡ್ಕೊಂಡು ಟೀಚಿಂಗ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಅಂದ್ಕೊಳೋದ ಒಂದು, ಆಗೋದ ಒಂದು. ಹೆಣ್ಮಕ್ಳು ಕಿವೇನಿದ್ರೆ ಚೆಂದ ನೋಡಿ ಸ್ನೇಹಿತರೆ. ನಿನ್ನೆ ಮದುವೆ ಹೋಗಿದ್ನಲ್ಲ, ಅಷ್ಟು ಕಿವೇನೆಲ್ಲ ಬಿಚ್ಚಿಟ್ಟೆ. ಕಿವಿ ಎಷ್ಟು ಜರದ ನೋಡಿ, ಕಿವೇನೆಲ್ಲ ಬಿಚ್ಚಿಟ್ಟೆ. ಅವು ಕಿವೇನ ಹಾಕೋಬೇಕಂದೆ ಆಗಲಿಲ್ಲ ನೋಡಿ. ಹೆಣ್ಮಕ್ಳು ಹೆಂಗೆ ನೋಡಿ, ಇದು ಒಂದು ಸೈಡ್ ರಿಂಗ್ ಒಂದು ಐತೆ ನೋಡಿ, ಕಿವಿಯಾಗ ಏನಿಲ್ಲ. ಬಂಗಾರನ ಚೆಂದ ನೋಡಿ ಹೆಣ್ಮಕ್ಳಿಗೆ. ಬರ್ರಿ ಊಟ ಮಾಡ್ತೀನಿ ರೀ, ಮಧ್ಯಾಹ್ನ ಊಟ. ಟೈಮು 1:30 ಆಗೈತಿ. ರೇಷನ್ ಚೀಟಿ ಮಾಡ್ತಾರಂತೆ, ಮುಂಜಾನೆ ಕಾಯಿಟ್ಟು ಬಂದೀವಿ. ಚೀಟಿ ಮಾಡಲ್ಲ, ಬಂದೇ ರೀ, ಚೀಟಿ ಮಾಡೋರೇ ಬಂದಿಲ್ಲ. ಇವಾಗ ಬದ್ನಿಕಾಯಿ ಪಲ್ಯ ರೊಟ್ಟಿ ಐತಿ. ಶ್ರಾವಣಿ ಶ್ಯಾಮ್ಕುಮಾರ್ ಬರ್ತಾರೆ, ಏನಾದರೂ ಒಂದಿಷ್ಟು ಮಾಡಿನವ್ರಿಗೆ ಅಂತೀನಿ. ಕರೆಂಟ್ ಇದು 2-3 ಜಂಪರ್ ಆರಾಮಾಗಿ ಟಿಚ್ ಮಾಡ್ತಿದ್ದೀನಿ ರೀ. ನಾ 12:30 ಅಂದ್ರೆ 1:30 ಆಯ್ತು. 2 ಜಂಪರ್ ಸಾದಾ ಬ್ಲೌಸ್ 2 ಆತಿದ್ದು. ಏನು ಮಾಡೋದು ನೋಡಿ, ಕರೆಂಟ್ ಇಲ್ಲ ಹಂಗೆ. ಹಲ್ಲಿದ್ರೆ ಕಲ್ಲಿಲ್ಲ, ಕಲ್ಲಿದ್ರೆ ಹಲ್ಲಿಲ್ಲ, ಹಿಂಗೆ ಸ್ನೇಹಿತರೆ. ನೋಡ್ರಿ, ಶ್ರಾವಣಿ ಶ್ಯಾಮ್ಕುಮಾರ 2 ಗಂಟೆಗೆ ಬಂದರು. ನಾನು ಕೂಡ ಏನಾದರೂ ಅಡುಗೆ ಮಾಡ್ಬೇಕಂತೇಳಿ ಮಾಡಾಕತ್ತಿದ್ದೆ. ರೊಟ್ಟಿ ನೋಡಿದ್ರೆ ಎಷ್ಟಕ್ಕೆ ರೊಟ್ಟಿದ್ದು, ಮತ್ತು ಹಾಲು ದೊರ ಕಾಸಿದೆ, ಹಾಲು ರೊಟ್ಟಿ ಬೆಲ್ಲ ಹಾಕ್ಕೊಂಡು ನೋಡ್ರಿ ಮಧ್ಯಾಹ್ನ ಊಟ ಅವರು. ನಾನು ಕೂಡ ಟೈಮ್ 6:30 ಆಗೈತ್ರಿ. ಇವಾಗ ಮತ್ತು ಲಾಗ್ ಚಲ್ ಮಾಡಿ ನೋಡಿ. 6:30ಗೆ ದೇವ್ರ ಮುಂದೆ ದೀಪ ಹಚ್ಚಿದೆ. ಶ್ರಾವಣಿನ ದೇವ್ರಿಗೆ ಹೋಗಿ ಬಂದು ಬೀರಪ್ಪ ಮುತ್ಯಾಗ ಮನೆಯಿಂದ ಬೀರಪ್ಪ ಮುತ್ಯಾಗನಲ್ರಿ. ನಾನು ಕೂಡ ಅವೆಲ್ಲ ಕಿವೇನು ಹಾಕೋಯಿದ್ನಲ್ಲ ತೆಗೆದಿಟ್ಟು ಯಾಕೋ ರಿಂಗ್ ಹಾಕ್ಕೊಂಡಂಗೆ ಅನಿಸ್ತು. ಹಾಕ್ಕೊಂಡು ನೋಡಿ, ಅವಾಗ 15,000 ರೂಪಾಯಿ ಕೊಟ್ಟು ಈ ರಿಂಗ್ ತೊಗೊಂಡು ಸ್ನೇಹಿತರೆ. ಈಗ 30,000 ಹಿಂಗೆ ಬೋತಾವ್ರಿ ಇವು. ಅವ ಡಬಲ್ ರೇಟ್ ಆಗ್ಯಾವ. ಈಗ ಬಂಗಾರ ರೇಟ್ ಜಾಸ್ತಿ ಆಗೈತೆ. ನಾನು ಮೊನ್ನೆ ವಿಡಿಯೋದಾಗ ಹೇಳಿದೆ, ಹೆಲ್ತ್ ಪ್ರಾಬ್ಲಮ್ ಆಗೈತೆ ರೀ ಅಂತೇಳಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಹುಷಾರಾಗ ತೋರಿಸ್ಕೋರಿ, ಆರಾಮಾಗಿರಿ, ಏನಾಗೈತೆ ರೀ ಸಿಸ್ಟರ್ ಅಂತ ಕೇಳಿದ್ರಿ. ಹೆಣ್ಮಕ್ಳು ವಿಚಾರಕ್ಕೆ ಬಂದ ಎಲ್ಲರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ. ಪೀರಿಯಡ್ ಸಮಸ್ಯೆ ಪ್ರತಿಯೊಂದು ಹೆಣ್ಣಿಗೆ ತಿಂಗಳ ಬರುವಂಥ ಸಮಸ್ಯೆ ರೀ. ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ, ಆದ್ರೆ ಅದು ಹೀಟ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಅದು ಲೆಕ್ಕ ಮ್ಯಾಗಾದ್ರೆ ಎಷ್ಟು ಅನಿಸಲ್ಲ. ಅದೇ ಒಂದಿಷ್ಟು ನನಗೆ ಮೊದಲೆಲ್ಲ ಬಿಳೆ ಸೆರೆಗಂತ ನೋಡಿ, ಆ ಥರ ಏನೂ ಗೊತ್ತಿದ್ದಿಲ್ಲ. ಇವಾಗ ಜಾಸ್ತಿ ಹೊಂಟೈತೆ, ಅದು ಹೋಗ್ಬಾರ್ದು ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅದ್ರ ಸಮಸ್ಯೆ ಆಗೈತೆ. ಅದು ಜಾಸ್ತಿ ಹೋದ್ರೂ ಏನೋ ಒಂದು ಅವ್ವ ಬೇದ್ಲು, ಅದು ಜಾಸ್ತಿ ಹೋಗ್ಬಾರ್ದವ, ಅದು ಹಂಗೆ ಹೋಗೋಗೆ ನಮ್ಮ ಊರಾಗ ಹೋಗ್ಬೇಕು, ಕ್ಯಾನ್ಸರ್ ಆಗಿ ತೀರ್ಕೊಂಡ ಸ್ನೇಹಿತರೆ. ಅದಕ್ಕೆ ಒಂಥರ ಭಯ ಆಗ್ಬಿಡ್ತು ನನಗೆ. ಅದಕ್ಕೆ ಅವ್ವ ಏನು ಮಾಡ್ಬಿಟ್ಟಾಳ, ನಮ್ಮ ಮನೆ ದೇವರು ತವ್ರ ಮನೆ ದೇವ್ರು ಲಗ್ಮ ಎಲ್ಲ ಆ ತಾಯಿ ಬೇಡ್ಕೊಂಡಾಡ್ರಿ. ದೇವರೇ ನಮ್ಮಿಂದ ಇರೋದು, ತಾಯಿ ಕಳ್ಳು ಅನ್ನೋದು ಅಷ್ಟು ವಾಸ್ತೆ ನೋಡಿ ಸ್ನೇಹಿತರೆ. ಅವ ಸಂಜಿನಾಗಾರ 4-5 ದಿನ ಹಂಗೆ ಹಾಕತ್ತಿತ್ತು ನನಗೆ. ಅದಕ್ಕೆ ಮತ್ತು ಈ ಬ್ಲೌಸ್ ಸ್ಟಿಚ್ ಮಾಡೋದು ಬಿಡ್ಬೇಕಂತೀನಿ ರೀ. ಬಿಟ್ಟಿಡಲ್ಲ ಸ್ನೇಹಿತರೆ. ವ್ಯಾಪಾರ ಮತ್ತಲ್ಲ, ಹೊಟ್ಟೆ ಜೀವನ ಐತಲ್ರಿ. 3 ಹೊಟ್ಟೆ ಬದುಕಿಸ್ಬೇಕಂದ್ರೆ ಈಗಿನ ಕಾಲದಾಗ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಅದೆಲ್ಲ ಅದನ್ನು ಕಣ್ಣಿಲೇ ನೀವು ನೋಡ್ತೀರಿ, ಕರೆ ಆದ್ರೆ ಅದು ಅನುಭವಿಸ್ತಕ್ಕೆ ನನಗೆ ಗೊತ್ತು ಎಷ್ಟು ಕಷ್ಟ ಅನ್ನೋದು. ಕಣ್ಣಿಲಿ ನೋಡಿ ನಿಮಗೂ ಎಷ್ಟು ಕಷ್ಟ ಅಂತ ಅನಿಸುತ್ತೆ.
ಇಷ್ಟೆಲ್ಲ ಇವರೆಲ್ಲ ಓಡಾಡಬೇಕಲ್ಲ, ಇಷ್ಟೆಲ್ಲ ಜೀವನ ಮಾಡಬೇಕಲ್ಲ, ಬಡ್ದಾಡಬೇಕಲ್ಲ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಲೈಕ್ಗೋಸ್ಕರ ಕಾಯ್ತಿರ್ತೀವಿ ಸ್ನೇಹಿತರೆ. ನೀವು ಕೂಡ ಆದಷ್ಟು ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡಿದ್ರೆ ನಿಮಗೂ ಆ ದೇವ್ರು ಎಲ್ಲ ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ರಂದ್ರೆ ನಿಮಗೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಇದು 100ಕ್ಕೆ 100 ನಿಜ ನೋಡಿ ಸ್ನೇಹಿತರೆ. ಇವಾಗ ನಾವು ಯಾರಿಗೆ ಒಬ್ರಿಗೆ ಒಂದು ಹೆಲ್ಪ್ ಮಾಡಿರಿ, ದೇವ್ರು ಯಾವ ಮುಖಾಂತರ ಬಂದು ದೇವ್ರ ಬಂದು ಹೆಲ್ಪ್ ಮಾಡ್ತಾನೆ ನಮ್ಗೆ. ಯಾರು ಮನುಷ್ಯರಾಗಲಿಕ್ಕೂ ಈಗಿನ ಕಾಲಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಸುಳ್ಳು ಸ್ನೇಹಿತರೆ. ನಮಗೆ ದೇವರೇ ಬಂದು ಹೆಲ್ಪ್ ಮಾಡ್ತಾನೆ, ಅದೆಲ್ಲ ಅನ್ಕೋಬೇಡ್ರಿ. ನಾನು ಕೂಡ ಅಷ್ಟು ಕಿವಿಯ ನಾವೆಲ್ಲ ಬಿಚ್ಚಿಟ್ಟು ಹಾಕೊಂಡು ನೋಡಿರಿ, ಹಿಂಗೆ ಹಾಕೊಂಡಂಗೆ ಆಯ್ತು. ಅವಾಗೆಲ್ಲ 15,000 ರೂಪಾಯಿ ಕೊಟ್ಟು ತೊಗೊಂಡಿನಿ. ಅವಾಗ ಖರ್ಚು ಕಮ್ಮಿ ಇತ್ತು ಸ್ನೇಹಿತರೆ. ಗೃಹಲಕ್ಷ್ಮಿ ರೊಕ್ಕನು ತಿಂಗಳ ಬರ್ತಿದ್ದು. ಮತ್ತು ಈ ಕಡೆ ಅದನ್ನು ಬಳಸ್ಲಾರ 15,000 ರೂಪಾಯಿ ಇಟ್ಟಿದ್ದೆ. ಅವ್ರನ್ನ ಕೊಟ್ಟು ತೊಗೊಂಡು ಈ ಕಡೆ ಶ್ರಾವಣಂದು ಈ ಕಡೆ ಊರಿಗೆ ಬಂದೆಲ್ಲಾನು. ಮೊದಲು ಅಲ್ಲಿ ತವ್ರ ಮನೆಯಾಗಿದ್ದಾಗ ಎಲ್ಲ ಖರ್ಚು, ಮನೆ ಖರ್ಚೆಲ್ಲ ಅನ್ನ ನೋಡ್ಕೋತಿದ್ದೆ. ನಮ್ಮದು ಈಗ ಅನ್ನ ನೋಡ್ಕೋತಿದ್ದಂಟ್ರೆ ಅಲ್ಲಿ ಈಗ ನಂದು ಹೊಟ್ಟೆ 3 ಹೊಟ್ಟೆ ಸಾಕ್ಸೋರಾಗ ವಜ್ಜೆ ಬಿಟ್ಟೈತಿ. ಅವಾಗ ಏನು ಎಷ್ಟು ರೊಕ್ಕ ಖರ್ಚು ಏನೂ ಗೊತ್ತಾಗ್ತಿದ್ದಿಲ್ಲ. ಇವಾಗ ನಾವು ಮಾಡಾಕತ್ತೀವಲ್ಲ, ಸಂಸಾರ ಮಾಡೋರಿಗೆ ಸಂಸಾರ ಬೆಲೆ ಗೊತ್ತಾಗುತ್ತೆ. ಇವಾಗ ಯಾವಾಗಾರ ಒಮ್ಮೆ ನೋಡಿ ಮನ್ಯಾಗ ಗಂಡ್ಮಕ್ಳು ಸಂತಿ ತರಾಕತ್ತಿ, ಹೆಣ್ಮಕ್ಳು ಅಷ್ಟು ಯಾಕೆ ಇಷ್ಟು ಯಾಕೆ ಅಂತ ನಾವು ಲೆಕ್ಕ ಹಾಕ್ತಿದ್ವಿ. ನಾನು ಹಾಕೀನಿ. ಇವಾಗ ನಾನೇ ಸಂತೆ ತರೋದು ಎಲ್ಲ ನಾವೇ ಮಾಡ್ಕೋತೀವಲ್ಲ, ಗೊತ್ತಾಗುತ್ತೆ. ರೊಕ್ಕ ಹೆಂಗೆ ಗೊತ್ತಾಗಲ್ಲ. ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಮನ್ಯಾಗ ಕುಂತು ತೊಗೊಂಡು ಅಷ್ಟು ಯಾಕೆ ಖರ್ಚು ಮಾಡಿರಿ, ಇಷ್ಟು ಯಾಕೆ ಖರ್ಚು ಮಾಡಿರಿ ಬೈತಿರ್ತೀವಿ. ಅವು ಖರ್ಚು ಆಗುವೆ ನೋಡಿ. ನನಗೆ ಗೊತ್ತಾಗೈತೆ ಅದು ಖರ್ಚಿನ ಬೆಲೆ. ಅದಕ್ಕೆ ಸ್ನೇಹಿತರೆ, ತಾಯಿ ಒಂದು ಅಂತಿದ್ರೆ ತಾಯಿ ಜೀವ ಹೆಂಗೆ ಮರಗುತ್ತಂದ್ರೆ ಆ ಥರ ನಮ್ಮವ್ವ ಬೇಡ್ಕೊಂಡ ಅಂದ್ರೆ ನಾ ಹೊಡಿತೀನಿವ ನೀ ಬರ್ಲಿಕ್ಕಂತಂದ್ಲು. ಆ ಕಡೆ ಲಗ್ನ ಮುಗಿಸ್ಕೊಂಡು ಆ ಕಡೆ ಹೋಗಿ ಕೋರ್ಕೋಗಿ ದೇವ್ರಿ ಮಾಡಿದೇನು ಕಮ್ಮಿ ಆಗಲ್ಲ ಸ್ನೇಹಿತರೆ. ಆ ತಾಯಿ ಪುಣ್ಯ ಅಂತ ನನಗೆ ಕಮ್ಮಿ ಆಗೈತೆ ರೀ. ಅದಕ್ಕೆ ಒಂದಿಷ್ಟು ಮಜ್ಜಿಗೆ ಮೊಸರು ಐತ್ರಿ, ಮಿಕ್ಸರ್ಗೆ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಸೋಸ್ಕೊಂಡು ಕುಡಿಬೇಕು. ಈಗ ದೇವ್ರ ಮುಂದೆ ದೀಪನ ಹಚ್ಚೀನಿ. ಬರೀ ಒಂದು ಅಡುಗೆನೂ ಮಾಡ್ತೀನಿ. ಒಂದಿಷ್ಟು ರೊಟ್ಟಿಗಳದಾವ, ಅನ್ನ ಸಾಂಬಾರು ಮಾಡ್ಬೇಕಂತ ಮಾಡೀನಿ. ಹಂಗೆ ನೋಡಿ, ಜೀವನ ಅಂದ್ರೆ ಭಾಳ ಕಷ್ಟ ಐತ್ರಿ. ಯಾರೂ ಹೆಲ್ಪ್ ಆಗಲ್ಲ. ನಮ್ಮವರೇ ನಮಗೆ ಚುಚ್ಚಿ ಮಾತಾಡ್ತಾರೆ ಹೊರತಾಗಿ ನಮ್ಮವ್ರು ನಮಗೆ ಹೆಲ್ಪ್ ಆಗೋದು ಮರೀದು ನೋಡಿ. ನಮ್ಮವ್ರಲಿಂತ ನಮ್ಗೆ ತ್ರಾಸ ಆಗುತ್ತೆ. ನಮ್ಮವರು ನಮ್ಮ ಬೆಳ್ಳಿ, ನಮ್ಮ ಕಳ್ಳು, ನಮ್ಮ ಸಂಬಂಧಿಕರು ಅಂತೀಯಲ್ಲ, ಚುಚ್ಚಿ ಮಾತಾಡ್ತಾರೆ. ಮನುಷ್ಯಗೆ ಒಂದು ನೋವು ಕೊಡ್ತಾರೆ. ಅವರೆಲ್ಲೋ ನಾವೆಲ್ಲೋ ಯೂಟ್ಯೂಬ್ ಫ್ಯಾಮ್ಲಿ ಇದ್ದೀರಲ್ರಿ, ಎಲ್ಲರೂ ಎಷ್ಟೆಷ್ಟು ಕಮೆಂಟ್ ಆಗ್ತಿರ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ನಿಮ್ಮ ಒಟ್ಟು ಹೆಲ್ಪ್ ಮಾಡಿದಾಗ ಯಾರೂ ಮಾಡಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು ಏನು ಬೇಕಂದ್ರೆ ರಾಟಿ ಹೊಲಿತೀವಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ರೀ ಸಿಸ್ಟರ್ ಅಂತ ರೇನಾ ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಹೌದು ಸಿಸ್ಟರ್, ಅವರು ಕೂಡ ಯಾಕಂದ್ರೆ ಟೈಲರಿಂಗ್ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ನನಗೆ ಅದೊಂದು ದೊಡ್ಡ ಒಂದು ತಲೆ ಮ್ಯಾಗಿನ ಗುಡ್ಡನೇ ಬಿದ್ದಂಗೆ ಆಗೈತೆ ಸ್ನೇಹಿತರೆ. ಹಿಂಗಿರುತ್ತೆ ಸ್ನೇಹಿತರೆ. ಯಾರೂ ಆಗಲ್ರಿ. ನಾ ಬಲ ತಾ ಬಲ ಜಗ ಬಲ. ನಮ್ಮ ರೊಟ್ಟೆಗೆ ಒಂದು ತಟ್ಟೆಯಾಗ ಒಂದು ರೊಟ್ಟಿ ಇತ್ತಂದ್ರೆ, ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇತ್ತಂದ್ರೆ ಎಲ್ಲರೂ ನಮ್ಮ ಬಾಲ ಬಡಿತಾರೆ. ಅದೇ ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇರ್ಲಿಕ್ಕಂದ್ರೆ ಆಕಿನ ತಟ್ಟೆಗೆ ಒಂದು ರೊಟ್ಟಿ ಇಲ್ವಾ, ಮತ್ತು ನಾವು ಮಾತಾಡ್ಸಿದಾಗ ಆಕಿಗೆ ಒಂದು ರೊಟ್ಟಿ ಬೇಡಿಲ್ಲ, ನಾವು ಕೊಡಬೇಕಾಗತ್ತೆ. ಅವಾಗೆಲ್ಲ ಹಿಂದಕ್ಕೆಲ್ಲ ಪಾಪ ಹಂಗೆ ಹಿಂಗೆ ಅಂತ ಎಷ್ಟು ಜನ ಎಷ್ಟೆಲ್ಲ ಮರಗೋರಿ. ಆದರೂ ಸ್ನೇಹಿತರೆ ಎಷ್ಟೋ ನನಗೆ ಕಣ್ಣಿದ್ರಿ ಆಗ್ಯಾವು. ನಾವು ಏನಂತಾರಂದ್ರೆ ಸಜ್ಜಿಕ್ರಿ ಇವತ್ತು ಒಬ್ರು ಅಂದಿದ್ದು, ಅದು ಮಾತಿ ಬಂದಿದ್ದು, ನೀವು ಏನು ತಿಳ್ಕೊಬೇಡ್ರಿ. ಬಟ್ಟೆ ವ್ಯಾಪಾರ ಆಯ್ತು ಇವತ್ತು 1,000 ರೂಪಾಯಿ ಬಟ್ಟೆ ಯಾಕೆ ಬಂದಿದ್ರು. ನೀನೇ ಒಂದು ನಿಂದ ಒಂದು ಪಕ್ಷ ಕಮ್ಮಿ ಆಗೈತೆ ಅಂದ್ರೆ ನೀನೇ ಹೊಂದ್ಕೊಂಡು ಹೋಗ್ಬೇಕವ್ವ, ನೀನೇ ಇದು ಮಾಡಬೇಕು ಅಂತಂದರು. ಸ್ನೇಹಿತ, ಒಂದು ಪಕ್ಷ ಕಮ್ಮಿ ಆಗೈತೆ ಅಂದ್ರೆ ನಾವು ಯಾರಿಗಾರ ಕೊಡು ಅಂತೀವಿ ರೀ, ಯಾರಿಗಾರ ಇಡು ಅಂತೀವಿ. ನಮ್ಮ ಸಂಸಾರ ಏನಾರು ನೋಡ್ಕೊಂಡತ್ತಾರೆ. ಯಾಕೆ ಕರೆಕ್ಟ್ ಇದ್ರೆ ಕರೆಕ್ಟ್ ಮಾತಾಡ್ತೀವಿ, ನಿಷ್ಠೂರ ಇರ್ಬೇಕು ರೀ. ಒಂದು ಪಕ್ಷ ಕಮ್ಮಿ ಆಗೈತಂತೆ ನಾವೇನು ಯಾರಿಗಾರ ನಮ್ಮ ಸಂಸಾರವಾಗಿ ಯಾರು ತಲೆ ಮ್ಯಾಗಾರ ಹಾಕಿಲ್ಲ. ನಾನು ಸಂಸಾರನ ಸಾಗಿಸ್ತೀನಿ ಅನ್ನೋದು ನಮ್ಮ ತವ್ರ ಮನೆಯವ್ರಿಗೆ ಮಾತ್ರ ಬಿಡುಗಾಡಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಅಂತ ಕೇಳ್ಬೋದು. ಇಲ್ಲಿ ಯಾರಿಗೆ ಕೇಳೋಕ್ಕಾಗತ್ತೆ ರೀ? ಯಾರಿಗೆ ಕೇಳಿದ್ರು ಯಾರೂ ಹೆಲ್ಪ್ ಮಾಡಲ್ಲ ಸ್ನೇಹಿತರೆ. ನೋಡಿ, ನಮ್ಮ ಶ್ರಾವಣಿ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕಂದ್ರೆ ಮಜ್ಜಿಗೆ ಹೆಂಗೆ ಮಾಡಿದ್ದು ಮಜ್ಜಿಗೆ ಮೊಸರು ಇರ್ತೀರಿ ಅದನ್ನ ಹೇಳಕತ್ತೀನಿ. ಆಕಿ ಮಾಡ್ಕೊಂಬಂದು ರೆಡಿ ಮಾಡಿ. ಇದು ಅದರೊಳಗೆ ಮೊಸರಾಕಿ ಮೊಸರಾಕಿ ತಿರುಗಿಸಿ ನೀರಾಕಿ ಉಪ್ಪಾಕಿ ನೋಡಿರಿ ಮಜ್ಜಿ ರೆಡಿ ಅದು. ಇಂಥ ಮಗಳಿರ್ಬೇಕು ನೋಡಿ. ಕುಡಿ, ನೀ ಕುಡಿ, ಆಮೇಲೆ ಕುಡಿ. ನೀ ಕುಡಿ, ನೀ ತಂಪಾಗಬೇಕು ಕುಡಿ. ನಾ ಕುಡಿತೀನಿ ಆಮೇಲೆ. ತಂಪಾಗಬೇಕು ಕುಡಿ. ಕ್ಯಾಮ್ರಾ ಬಂದ್ ಮನೆ ಹಾಕಿ ಕುಡಿ. ನಾನು ವಿಡಿಯೋದಾಗ ಮಾತಾಡೋದು ಮುಗುದಿಲ್ಲ ಸ್ನೇಹಿತರೆ. ಶ್ರಾವಣಿ ಆಗ್ರಲ್ಲಡೆ ಮಜ್ಜಿಗೆ ಮಾಡ್ಕೊಂಬಂದು ಕೊಟ್ಲು. ಈಟ್ ಭಾಳ ಆಗೈತ್ರಿ. ಅದಕ್ಕೆ ನಾನು ಮೊಸರು ಕಾಯಮಿಗೆ ಉಣ್ಣಾಕತ್ತೀನಿ. ಮೊದಲು ಮೊಸರು ಮಜ್ಜಿಗೆ ಏನು ಅಂತಿದ್ದಿಲ್ಲ, ಕುಡಿತಿದ್ದಿಲ್ಲ. ಇವಾಗ ಅದೇ ತಂಪಿಗೆ ತಿನ್ನಕತ್ತಿನ ಹೀಟ್ ಹೊರಗೆ ಬೀಳಾಕತ್ತೈತೆ. ಈಗ ನಾವು ಏನು ಮಾಡ್ಬೇಕು, ಜಾಸ್ತಿ ಕಾಯಿಪಲ್ಲೆ ತಿನ್ಬೇಕ್ರಿ, ಜಾಸ್ತಿ ನೀರು ಕುಡಿತೀನಿ ರೀ. ಆದ್ರೆ ಇವಾಗ
ಕಾಯಿಪಲ್ಲೆ ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು, ಬಾಳೆಹಣ್ಣು ಚಲೋ ಸ್ನೇಹಿತರೆ. ಆದರೆ ಯಾವಾಗ ನಮಗೆ ನೋಡಿ ಒಮ್ಮೊಮ್ಮೆ 10 ರೂಪಾಯಿಗೂ ಪಿರಿ ಆಗಿರ್ತೈತೆ ರೀ ಸಂಸಾರ ಅಂದಮೇಲೆ ಸಾಗುತ್ತಾ ಸ್ನೇಹಿತರೆ. ಸಂಸಾರ ಸಾಗ್ರೊಳಿ ಇದ್ದಂಗೆ ಸಾಕ್ತಂದ್ರೆ ಸಾಗೇ ಹೋಗುತ್ತಾ, ಇಲ್ಲಿಕ್ಕಂದ್ರೆ ಇಲ್ಲ. ಎಲ್ಲರಿಗೂ ಏನೈತಂದ್ರೆ ಯಾವುದೇ ಇಲ್ಲರಿ ಕಷ್ಟ ಅಂತೇಳಿ ಭಾಳ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ನಾಳಿಂದ ನಾಳೆ, ಇವತ್ತಿಂದ ಇವತ್ತೇ. ಏನೋ ಕೆಲಸ ಮಾಡ್ಬೇಕಂದ್ರೆ ನಾಳೆ ಮಾಡಿದ್ರಾತ ಅಂತೇಳಿ ನಾವು ಪಾಮಾರ್ತನ ಮಾಡಿದ್ವಿ ಅಂದ್ರೆ ಖಂಡಿತ ಇದು ನಮ್ಮ ಕಷ್ಟಕ್ಕೆ ಮೂಲ ಆಗತ್ತೆ ನೋಡಿ. ನಿನ್ನೆ ಬಂದ್ಗಣ್ಣ ಬಟ್ಟೆ ಹೋಗೋದು ಹಾಕಿಬಿಡ್ತಿದ್ದೆ, ನಾಳೆ ಮಾಡಿದ್ರಾತಂದ್ಬಿಟ್ಟೆ, ಅದು ಇವತ್ತಿಗೆ ಕೆಲಸ ಬಿತ್ತು. ಶ್ರಾವಣಿಗೂ ಕುಡಿ ಕೂಲ ಎಡ್ಕಿ ಬಾಳ್ವಜ್ಜಿಗೆ ಅವ್ರು ಸುಮ್ಮನೆ ಇಷ್ಟು ತೊಗೊಂಡು ಒಂದು ಜುಟ್ಲು ಹಾಕಿಬಿಟ್ಟಿನ ಕಡೆ ಸೆಕ್ಕಿ ಹೊಡಿತೈತಿ ಚುಚ್ಚುತ್ತನ್ನ ಕತ್ಲು. ಇವತ್ತು ಹಾಕೀನಿ ಶ್ರಾವಣ್ ಕುಮಾರ ಊಟ ಮಾಡಿದ್ದೀನಿ ಈಗ. ಹಾಲು ರೊಟ್ಟಿ ಖಾರ ಹಾಕ್ಕೊಂಡು ಉಂಡವ. ನಾನು ಕೂಡ ಒಂದಿಷ್ಟು ಸಾಂಬಾರು ಅನ್ನ ಮಾಡ್ಬೇಕಂತೀನಿ. ಒಳವ ನೋಡಿ, ಸಿಂಪಲ್ ಕೆರೆದಿಲ್ರಿ, ಹಂಗೆ ಕೈಲಿ ಹಾಕಿನಿ ಇವಾಗ ಜಸ್ಟ್. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಮಕ್ಕಳು ತುಂಬ ಮುದ್ದಾಗ್ಯದವ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಆದರೂ ಎಲ್ಲರೂ ಸಪೋರ್ಟ್ ಮಾಡ್ತೀರಿ, ಖುಷಿ ಆಗುತ್ತೆ ನನಗೊಂದು. ಯೂಟ್ಯೂಬ್ಕಂತ ಬಂದ್ನಂದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ನಂದ್ರೆ ನಿಮ್ಮ ಕಮೆಂಟ್ಗಳು ಓದಿದ್ನಂದ್ರೆ, ವೈಟಿ ಸ್ಟುಡಿಯೋಕ್ಕೆ ಹೋದ್ನಂದ್ರೆ ನಿಮ್ಮ ಕಮೆಂಟ್ಗಳು ಓಡಿನಂದ್ರೆ ನಾನೇ ಕುಂತು ನಗ್ತಿರ್ತೀನಿ, ಖುಷಿ ಪಡ್ತೀನಿ ರೀ, ಎಂಜಾಯ್ ಮಾಡ್ತೀನಿ. ಸುಳ್ಳೆ ಯಾಕೆ ಹೇಳ್ಬೇಕು, ಯೂಟ್ಯೂಬ್ ಅಂದರೆ ಫುಲ್ ಎಂಜಾಯ್ ಮಾಡ್ತೀನಿ ನೋಡಿ. ಜೀವನದಾಗ ಏನು ಎಂಜಾಯ್ ಮಾಡ್ತೀನಿ ಬಿಡ್ತೀನಿ ಗೊತ್ತಿಲ್ಲ. ಯೂಟ್ಯೂಬ್ ಅಂದ್ರೆ ನಿಮ್ಮ ಕಮೆಂಟ್ಗಳು ನೋಡಿ ಎಂಜಾಯ್ ಮಾಡ್ತೀನಿ. ನೀವು ಕಮೆಂಟ್ ಹಾಕಿರಿ. ನನಗೆ ಆದರೂ ಇನ್ನೊಂದು ಏನು ಹೇಳ್ಬೇಕಂದ್ರೆ 2.5 ವರ್ಷ 3 ವರ್ಷ ಹಾಕಿ ಬಂತು ನಾ ಯೂಟ್ಯೂಬ್ ಜರ್ನಿ ಓಪನ್ ಮಾಡಿ. 3 ವರ್ಷ ಹಾಕನ್ನ ಆಗೈತು, 2.5 ವರ್ಷ ಆಗೈತೆ ರೀ. ಅದ್ರಾಗ ಒಂದು ಬ್ಯಾಡ್ ಕಮೆಂಟ್ ಇನ್ನೂವರೆಗೆ ಇಲ್ಲಲ್ಲ, ಅದೇ ಒಂದು ಖುಷಿ ರೀ. ಅದೇ ಆ ಥರ ನಾವು ಮಾಡೋಕೆ ಹೋಗ್ಬಾರ್ದು ಸ್ನೇಹಿತರೆ. ನಮ್ಮ ಬ್ಯಾಡ್ ಕಮೆಂಟ್ ಬರಂಗೆ ನಾವು ಮಾಡಿದ್ರೆ ಮಾಡ್ತಾರೆ. ಇದ್ದಿದ್ದಂಗೆ ಹೇಳ್ಬಿಟ್ರೆ ಯಾವುದೂ ಟೆನ್ಷನ್ ಇಲ್ಲ. ಯಾಕೆ ಅವ್ರು ಯಾಕೆ ಹಾಕ್ತಾರೆ? ಇದ್ದಿದ್ದಂಗೆ ಯಾರು ಬ್ಯಾಡ್ ಕಮೆಂಟ್ ಹಾಕಲ್ಲ. ಯಾವ ವಿಡಿಯೋಕ್ಕೆ ಎಷ್ಟು ಕಮೆಂಟ್ಗಳು ಬರ್ತಿರ್ತಲ್ಲ, ನಾವು ವಿಡಿಯೋದಾಗ ಒಂದು ಹೇಳೋದು ಇರೋದು ಒಂಥರ ಇದ್ವಿ ಅಂದ್ರೆ ಬ್ಯಾಡ್ ಕಮೆಂಟ್ ಬಂದೇ ಬರ್ತಾವೆ. ನಾವು ವಿಡಿಯೋದಾಗೂ ಒಂದೇ ಥರ, ನಾವು ಮಾತಾಡೋದು ಒಂದೇ ಥರ, ರಿಯಲ್ ಲೈಫ್ನು ಒಂದೇ ಥರ. ಎಷ್ಟೋ ಮಂದಿ ಬಂದು ರಿಯಲ್ ಲೈಫ್ ಚೆಕ್ ಮಾಡಿ ಹೋಗ್ಯಾರ ಸ್ನೇಹಿತರೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 3-4 ಮಂದಿ ಬಂದು ಚೆಕ್ ಮಾಡಿ ಹೋಗ್ಯಾರ. ನಾನು ಎಲ್ಲಿ ವಿಡಿಯೋದಾಗ ಹೆಂಗಿರ್ತೀನಿ ಇವಾಗೂ ಹಿಂಗೆ ಇರ್ತೀನಿ. ಪ್ರತಿಯೊಂದು ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿರ್ಬೋದು, ನಾನು ಯೂಟ್ಯೂಬು ಫ್ಯಾಮ್ಲಿನಿಂದ ಪರಿಚಯ ಆದವರು ಎನಿ ಟೈಮ್ ನಮ್ಮ ಮನೆಗೆ ಬಂದು ನೋಡ್ಬೋದು. ನಾನು ಏನು ಇರೋದು ಈ ವಿಡಿಯೋದಾಗೂ ಹಿಂಗೆ ಇರ್ತೀನಿ, ಇವಾಗ ಕಡೆಯಕ್ಕೂ ಹಿಂಗೆ ಇರ್ತೀನಿ. ಇವಾಗ ನನಗೆ ಶ್ರೀಶೈಲ ಮಲ್ಲೆಗೆ ಹೋಗೋಕ್ಕಿಂತ ಈ ಡೈಲಿ ವಿಭೂತಿ ಹಚ್ಕೋಬೇಕು ವಿಡಿಯೋದಾಗ ಅಂತ ಅಂದ್ಕೊಂಡಿನಿ. ಡೈಲಿ ಜಾಕಾಗಣ ಈ ವಿಭೂತಿನ ಹಚ್ಕೊಳ್ಳೋ ಸ್ನೇಹಿತರೆ. ವಿಡಿಯೋ ಓಪನ್ ಮಾಡಿದ್ರೆ ನಾವು ವಿಭೂತಿ ಹಚ್ಕೋಬೇಕು. ಯಾಕಂದರೆ ವಿಭೂತಿ ನಾವು ಹಚ್ಚಿದವ್ರು ಮಾರಿ ನೋಡ್ಬೇಕಂತ, ಅದು ಒಳ್ಳೇದಂತ. ಅದಕ್ಕೆ ನೀವು ನಾನು ವಿಡಿಯೋ ನೋಡಿ ಈ ವಿಭೂತಿ ಹಚ್ಚಿರ್ತೀರ, ಅದು ನೋಡಿದ್ರೆ ಅಂದ್ರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಸೆ. ಯಾಕಂದ್ರೆ ನಮಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಸ್ನೇಹಿತರೆ. ನಂದು ಆ ಭಾವನೆ ನೋಡಿ. ಒಬ್ಬರಿಗೆ ಕೆಟ್ಟ ಮಾತ್ರ ಯಾವತ್ತೂ ನಮ್ಮ ಕನಸಿನಾಗೂ ನಾವು ಒಬ್ಬರಿಗೆ ಕೆಟ್ಟು ಬಯಸಬಾರ್ದು, ಒಳ್ಳೆಯದನ್ನು ಬಯಸಬೇಕು. ಮತ್ತು ನಾವು ನಾವೊಬ್ಬರಿಗೆ ಕೆಟ್ಟು ಬಯಸಿದ್ರೆ ದೈವವನ್ನು ತಾನೊಂದು ಬಗೆದರೆ ದೈವ ಒಂದು ಬೈಗಿತ್ತಂತ. ಅದಕ್ಕೆ ಸ್ನೇಹಿತರೆ ನಾವು ಯಾವುದು ಬೈಯಕ್ಕೆ ಹೋಗಬಾರ್ದು. ಇವತ್ತೇನು ಬರುತ್ತೆ ನೋಡಿ, ಬರಲಿ ಹೋಗೋದು ಅಲ್ಲಿ ಅನ್ನೋದು ಅಷ್ಟೇ ವಿಚಾರ ಇಟ್ಕೋಬೇಕ್ರಿ. ನೀವು ಅಜ್ಜಿ ಕುಡ್ದೇವ ಯಾವ ಸಾರು ಮಾ ಶೇಂಗಾ ಸಾಂಬಾರು ಮಾಡ್ಯೋ ಏನು ಮಾಡ್ಯೋ ಅಂತೀನಿ. ಬರ್ರಿ ಅಡುಗೆ ಮಾಡಿ ಮಸ್ತ್ ಸಿಗ್ತೀನಿ ನೋಡ್ರಿ. ಅಡುಗೆನೂ ಆಯಿತು, ಊಟನೂ ಮಾಡಿದ್ವಿ, ಎಲ್ಲನೂ ಹಸು ಬಾಂಡೆ ತಿಕ್ಕಿವು, ತಳಗಿನ ಹಸು ಊಟ ಉಂಡಿಟ್ಟಿವಿ. ಹಾಲು ಇವತ್ತೂ ಹಾಲು ಕೊಟ್ಟಿದ್ರು, ಇನ್ನೊಂದು 400 ರೂಪಾಯಿ ಅವ್ರು ಬಾಕಿ ಐತ್ರಿ ಕೊಡೋದು. ಅಲ್ಲಿ ತಾನ ಹಾಲು ತೊಗೋತೀವಿ ಸ್ನೇಹಿತರೆ, ಅಲ್ಲಿಂದ ತೊಗೊಂಡು ನೋಡಿ ಬಟ್ಟೆ ಬಾಕಿ. ಈ ಬ್ಲೌಸ್ ಹೊಲಿಬೇಕಂತ ರೆಡಿ ಮಾಡಿಟ್ಟಿದೆ, ನಸ್ಸಿನಾಗ ಎದ್ದಾರ ಹೊಲಿದ್ರಾತ್ರಿ. ಇವತ್ತೇನು ಟೀಚಿಂಗೇ ಮಾಡಿ ನೋಡಿ, ಇದು ಕಲರ್ ಒಂದುತ್ತ ಟೀಚಿಂಗ್ ಮಾಡಲಿಲ್ಲ. 5 ಬ್ಲೌಸ್ ಕಟ್ ಮಾಡಿದ್ದು ಅದಾವು. ನಾಳೆ ಒಂದು ಸ್ವಲ್ಪ ಮುದ್ದೆ ಒಳಗೆ ಹೋಗೋ ಕೆಲಸ ಐತ್ರಿ. ಇವತ್ತನ ಅದು ಲೇಬರ್ ಕಾರ್ಡ್ ಅದಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿದ್ರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಟೈಮ್ ನೋಡಿ ಹಾಗೆ ಬಿಡುತ್ರಿ, ಇವತ್ತು ಹೆಂಗಾಗುತ್ತೋ ಗೊತ್ತಾಗಲ್ಲ. ಮುಕ್ಕೋ ಹೋಗಮ್ಮ, ಉಂಡಿಲ್ಲ ಮುಕ್ಕೋ ಕದ ಹಾಕೊಂಬಂದಿನ. ಆ ಲೇಬರ್ ಕಾರ್ಡ್ ಎದಕ್ಕೆ ಉಪಯೋಗ ಐತೆ ಅದು ಗೊತ್ತಿಲ್ಲ. ನಾನು ನೋಡಿ 4-5 ವರ್ಷ ಆತ ಮಾಡಿ ಶಿವ ಬಂದೈತೆ ಅಂತ ಆಧಾರ್ ಕಾರ್ಡ್ ತೊಗೊಂಬರ್ರಿ ಅಂತೇಳ್ಯಾರ. ಇನ್ನೊಮ್ಮೆ ಇನ್ನೇನು ಹೊರಗೆ ಬಿಟ್ಟು ಚೆಕ್ ಮಾಡ್ತೀನಿ ರೀ. ಅದಕ್ಕೆ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು. ಅವ್ರು ಫೋನ್ ಎತ್ತಲಿಲ್ಲ ರೀ, ಇವತ್ತೇ ಓದಿತ್ತು ಮುದ್ದೆ ಬಳಕೆ, ಫೋನ್ ಎತ್ತಲಿಲ್ಲ. ಹಿಂಗಾಗಿ ನಾನೇನು ಮಾಡಿದ್ನಂದ್ರೆ ಹೋಲಿಲ್ಲ ರೀ. ಅವ್ರು ಫೋನ್ ಎತ್ತಿರ ಹೋಗಿ ಬೇಸ್ನೈತ್ರಿ. ಇವತ್ತು ಶನಿವಾರ ಬಂದಿರುತ್ತೋ ಏನು ಮಾಡುತ್ತೋ, ಮತ್ತು ನಾಳೆಗೆ ಆಯ್ತಾರ ಬಂದಿರುತ್ತೋ. ನಾಳೆಗೆ ಒಂದು ಸ್ವಲ್ಪ ಬೇರೆ ಕೆಲಸ ಐತ್ರಿ, ಹೋಗಲೇಬೇಕು. ಈ ಟಾಪ್ ಹಿಡಿಯೋಕೆ ನಾಳೆಗೆ ಒಂದು ಲಗ್ನ ಬಂದೈತೆ ರೀ. ಶ್ರಾವಣಿನ ಸಂಡೇನೂ ಐತಿ. ನಾಳೆಗೆ ಕೊಬ್ಬರಿನೇ ಹಾಕ್ಲೆ, ಕಿವಿ ತಿಂಡಿ ಕೊಡಕತ್ತ ಏನು ಸ್ವಲ್ಪ ಕಾಶಿ ಹಾಕ್ಲೆ. ಅವಾಗೆಲ್ಲ ಕಿವಿಗೆ ಕೊಬ್ಬರಿನ ಹಾಕೋತಿದ್ರಿ. ಈ ಕೊಬ್ಬರಿನ ಹಾಕೋದ್ರೆ ಕಿವಿ ಎಫೆಕ್ಟ್ ಆಗುತ್ತೆ ಅಂತಾರೆ ಸ್ನೇಹಿತರೆ. ಏನೋ ಎಂಥ ಕಾಲು ಬಂತು ರೀ. ಅವಾಗೆಲ್ಲ ಹಳತ್ತಿಗೆ ಕೊಬ್ಬರಿನ ಉಣಿಸ್ಕೊಳೋದು, ಕಿವಿಯಾಗ ಹಾಕ್ಕೊಳೋದು ಮಾಡ್ತಿದ್ರು.
ಈ ಲಗ್ನಕ್ಕೆ ಟಾಪು ನಾಳೆ ನಮ್ಮ ಶ್ರಾವಣಿ ಲಗ್ನಕ್ಕೆ ತಗೋತ್ಯಾ ₹100 ಕೊಡ್ತೀನಿ ರೀ, ₹101 ಆಯಾರಿ ಹಾಕಿ ಹೋಗಿ ಬರ್ತಾ. ಶ್ರಾವಣ ನಾನು ಓದ್ತೀನಿ ನಿಂತೀಯಲ್ಲ, ಅವ್ನು ಕರ್ಕೊಂಡು ಹೋಗ್ತೀವಲ್ಲ. ಯಾಕೆ ಹಾಂ ಜೀವ ತಿಂತಾನಿಲ್ಲ ನನಗೆ ಅಷ್ಟು ತಿಂತಾನೆ. ಇವ ನಾಳೆಗೆ ಜಲ್ದಿ ಹೇಳ್ಬೇಕು ರೀ, ಜಲ್ದಿ ಎದ್ದು ಉಷ್ಟು ಮನೆ ತೊಳ್ಕೊಂಡು ಆಯಿತಾ, ಮನೆ ದೇವ್ರಾರ ಉಷ್ಟು ಮನೆ ತೊಳ್ಕೊಂಡು ನಾವು ಸಂಡೇ ಎಲ್ಲರೂ ಸ್ಪೆಷಲ್ ಚಿಕನ ಮಟನ ತತ್ತಿ ಮಾಡಿದ್ರೆ ನಾವು ಚಪಾತಿ ಪಲ್ಯ. ಯಾಕಂದ್ರೆ ನಮ್ಮ ಮನೆ ದೇವ್ರ ವಾರ ಸ್ನೇಹಿತರೆ, ಸಂಡೇ ನಾವು ಏನೂ ಮಾಡೋಕ್ಕೆ ಹೋಗಲ್ಲ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.